ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಮೈ ಉಮೇಶ್ ಇನ್ಫೋಟೆಕ್ ಯೂಟ್ಯೂಬ್ ಚಾನಲ್. ಈ ಒಂದು ವಿಡಿಯೋದಲ್ಲಿ 2026-27ನೇ ಸಾಲಿಗೆ ಪ್ರೀ ಮೆಟ್ರಿಕ್ ಅಂದ್ರೆ 1ರಿಂದ 10ನೇ ತರಗತಿ ವಿದ್ಯಾರ್ಥಿಗಳಿಗೆ ಯಾವ ರೀತಿ SSPಗೆ ಆನ್ಲೈನ್ ಅರ್ಜಿಯನ್ನ ಸಲ್ಲಿಸಬೇಕು ಅಂತ ಮಾಹಿತಿಯನ್ನ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ಯಾರೆಲ್ಲ ಇದೇ ಮೊದಲು ನನ್ನ ಯೂಟ್ಯೂಬ್ ಚಾನಲ್ ಅನ್ನು ನೋಡ್ತಾ ಇದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಸ್ನೇಹಿತರೆ, ನೀವು ಬಳಸ್ತಕ್ಕಂತಹ ಬ್ರೌಸರ್ ಅಲ್ಲಿ SSP ಅಂತ ಸರ್ಚ್ ಕೊಡ್ರಿ. ಸರ್ಚ್ ಕೊಟ್ಟಾಗ ಇಲ್ಲಿ ಮೊದಲ ಆಪ್ಷನ್ ನಿಮ್ಗೆ ಕಾಣಿಸುತ್ತೆ SSP ಕರ್ನಾಟಕ ಅಂತ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ರಿ. ಇಲ್ಲಿ ನಂತರ SSP ಯ ಒಂದು ಹೋಮ್ ಪೇಜ್ ನಿಮ್ಗೆ ಕಾಣಿಸುತ್ತೆ. ಇಲ್ಲಿ ಮೊದಲ ಆಪ್ಷನ್ ಯಾರೆಲ್ಲ ಇದೇ ಮೊದಲು ರಿಜಿಸ್ಟ್ರೇಷನ್ ಮಾಡ್ಕೋಬೇಕಂತಿದ್ರೋ ಈ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕು. ಇದು ಪೋಸ್ಟ್ ಮೆಟ್ರಿಕ್ ಆಗಿರುತ್ತೆ. ಆಫ್ಟರ್ PUC ಡಿಗ್ರಿ ಇದು ಪೋಸ್ಟ್ ಮೆಟ್ರಿಕ್ ಆಗಿರುತ್ತೆ. ಸೊ ನೀವು ಪ್ರೀ ಮೆಟ್ರಿಕ್ ಅರ್ಜಿಯನ್ನ ಸಲ್ಲಿಸುವಂತ ಅಭ್ಯರ್ಥಿಗಳು ಲಾಗಿನ್ ಆಗ್ಬೇಕಾದ್ರೆ ಈ ಒಂದು ಲಿಂಕ್ ಮೇಲೆ ನೀವು ಇಲ್ಲಿ ಕ್ಲಿಕ್ ಮಾಡ್ಕೊಳ್ರಿ. ಇಲ್ಲಿ ನಂತರ ನಿಮ್ಗೆ ಇಲ್ಲಿ ಈ ರೀತಿ ಲಾಗಿನ್ ಪೇಜ್ ಓಪನ್ ಆಗುತ್ತೆ. ಸ್ಟೂಡೆಂಟ್ ಪೋರ್ಟಲ್ ಲಾಗಿನ್ ಅಂತ ಬರುತ್ತೆ. ಇಲ್ಲಿ ಸ್ಟೂಡೆಂಟ್ ಲಾಗಿನ್ ಅಲ್ಲಿ ನೀವು SSP ಯ ಒಂದು ID ನಂಬರ್ ಅನ್ನು ಎಂಟರ್ ಮಾಡ್ಬೇಕಾಗತ್ತೆ. ಇಲ್ಲಿ ನೀವು ರಿಜಿಸ್ಟ್ರೇಷನ್ ಮಾಡ್ಕೊಂಡಾಗ ಯೂಸರ್ ID ಮತ್ತು ಪಾಸ್ವರ್ಡ್ ಅಂತ ಕ್ರಿಯೇಟ್ ಮಾಡ್ಕೊಂಡಿರ್ತಾರೆ. ಅಲ್ಲಿ SSP ID ಜನರೇಟ್ ಆಗಿರುತ್ತೆ. ಸೊ ಆ SSP ID ಅನ್ನ ಇಲ್ಲಿ ಎಂಟರ್ ಮಾಡಿ ನಂತರ ಪಾಸ್ವರ್ಡ್ ಅನ್ನ ಇಲ್ಲಿ ಹಾಕಿಕೊಂಡು ನಂತರ ಇಲ್ಲಿ ಕೆಳಗೆ ಕಾಣಿಸ್ತಕ್ಕಂತಹ ಕ್ಯಾಪ್ಚಾವನ್ನ ನೀವು ಇಲ್ಲಿ ಆಸ್ ಇಟ್ ಈಸ್ ಟೈಪ್ ಮಾಡ್ಕೊಂಡು ಕೆಳಗೆ ಸ್ಟೂಡೆಂಟ್ ಲಾಗಿನ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ರಿ. ನಂತರ ಇಲ್ಲೊಂದು ಇನ್ಸ್ಟ್ರಕ್ಷನ್ ಬರುತ್ತೆ. ಇದನ್ನ ಓದ್ಕೊಂಡ ನಂತರ ಇಲ್ಲಿ ನೀವು ಕ್ಯಾನ್ಸಲ್ ಅಂತ ಮಾಡ್ರಿ. ಇಲ್ಲಿ ನಂತರ ನಿಮ್ಗೆ ಇಲ್ಲಿ SSP ಯ ಒಂದು ಸ್ಕಾಲರ್ಶಿಪ್ ಒಂದು ಅಪ್ಲಿಕೇಶನ್ ಫಾರ್ಮ್ ಇಲ್ಲಿ ಕಾಣಿಸುತ್ತೆ. ನಿಮ್ಗೆ ಇಲ್ಲಿ ಸ್ಟೂಡೆಂಟ್ ನೇಮ್ ಬಂದಿರುತ್ತೆ, SSP ID ಡೇಟ್ ಕೂಡ ಬಂದಿರುತ್ತೆ 15/7/2026 ಅಂತ ಬಂದಿದೆ. ಇಲ್ಲಿ ಮೊದಲ ಆಪ್ಷನ್ ಹೋಮ್ ಅಂತ ಇದೆ, ಅದ್ರ ಪಕ್ಕಕ್ಕೆ ಸ್ಟೂಡೆಂಟ್ ಸ್ಟೇಟಸ್ ರಿಪೋರ್ಟ್ ಅಂತ ಇದೆ. ಅಂದ್ರೆ ನೀವು ಈಗಾಗಲೇ ಅರ್ಜಿಯನ್ನು ಸಲ್ಲಿಸಿದ್ರೆ ಅದರ ಒಂದು ರಿಪೋರ್ಟ್ ಅನ್ನ ನೋಡ್ಕೊಳ್ಳುವಂತ ಲಿಂಕ್ ಇದಾಗಿದೆ. ನಾವಿಲ್ಲಿ ಅಪ್ಲೈ ಫಾರ್ ಪ್ರೀ ಮೆಟ್ರಿಕ್ ಸ್ಕಾಲರ್ಶಿಪ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕಾಗತ್ತೆ. ನಾವು ಅಪ್ಲೈ ಮಾಡ್ಬೇಕಾದ್ರೆ ಅದನ್ನ ಕ್ಲಿಕ್ ಮಾಡ್ಕೊಂಡಾಗ ಇಲ್ಲಿ ಕೆಳಗೆ 3 ಆಪ್ಷನ್ಗಳು ಸ್ಟೆಪ್ 1, ಸ್ಟೆಪ್ 2, ಸ್ಟೆಪ್ 3 ಅಂತ ಬರ್ತಿದೆ. ಇದರಲ್ಲಿ ಮೊದಲ ಆಪ್ಷನ್ ಸ್ಟೆಪ್ 1 ನಲ್ಲಿ ಸಬ್ಮಿಟ್ ಡೀಟೇಲ್ಸ್ ಅಂತ ಇದೆಯಲ್ಲ ಅದ್ರ ಮೇಲೆ ನಾವಿಲ್ಲಿ ಕ್ಲಿಕ್ ಮಾಡ್ಕೊಳ್ಳೋಣ. ಇಲ್ಲಿ ಸೊ ಇಲ್ಲಿ ಈ ರೀತಿ ಬರುತ್ತೆ. ನೀವು ಸಲ್ಲಿಸಿದ ಯಾವುದೇ ವಿವರಗಳು ತಪ್ಪಾಗಿದ್ರೆ ನಿಮ್ಮ ಅರ್ಜಿಯನ್ನ ತಿರಸ್ಕರಿಸಲಾಗುವುದಂತ ಇರುತ್ತೆ. ಸೊ ಹಾಗಾಗಿ ಅಭ್ಯರ್ಥಿಗಳು ಯಾರ ಅರ್ಜಿಯನ್ನು ಸಲ್ಲಿಸ್ತಿದ್ರೋ ಅಂತ ಅಭ್ಯರ್ಥಿಯ ಸಂಪೂರ್ಣ ಮಾಹಿತಿಯನ್ನು ನಿಖರ ಮಾಹಿತಿಯನ್ನು ನೀವು ಇಲ್ಲಿ ಎಂಟರ್ ಮಾಡ್ಕೊಳ್ಬೇಕಾಗುತ್ತೆ. ನಂತರ ಫಸ್ಟ್ ಸ್ಟೆಪ್ ಏನಂದ್ರೆ ಸ್ಯಾಟ್ಸ್ ಶೈಕ್ಷಣಿಕ ವಿವರಗಳನ್ನ ನೀವು ಇಲ್ಲಿ ಎಂಟರ್ ಮಾಡ್ಕೊಳ್ಬೇಕಾಗುತ್ತೆ. SATS ID ನಂಬರ್ ಕೇಳ್ತಾ ಇದೆ. 9 ಸಂಖ್ಯೆಯ ವಿದ್ಯಾರ್ಥಿಯ ಗುರುತಿನ ಸಂಖ್ಯೆಯನ್ನ ನೀವು ಇಲ್ಲಿ ಎಂಟರ್ ಮಾಡ್ಕೊಳ್ಬೇಕು. ಈ ಗುರುತಿನ ಸಂಖ್ಯೆ ನಿಮ್ಗೆ ಗೊತ್ತಿಲ್ಲ ಅಂದ್ರೆ ಮಗು ಓದ್ತಕ್ಕಂತಹ ಶಾಲೆಯಲ್ಲಿ ನೀವು ಸಂಪರ್ಕಿಸಿದ್ರೆ ಅಲ್ಲಿ ಸಿಗುತ್ತೆ. ಸೊ ಇಲ್ಲಿ 9 ಸಂಖ್ಯೆಯ ಗುರುತಿನ ಸಂಖ್ಯೆಯನ್ನ ಹಾಕಿಕೊಂಡ ನಂತರ ಗೆಟ್ ಡಾಟಾ ಅಂತ ಕಾಣುತ್ತಲ್ಲ ಅದ್ರ ಮೇಲೆ ಇಲ್ಲಿ ಕ್ಲಿಕ್ ಮಾಡ್ಕೊಳ್ರಿ. ಇಲ್ಲಿ ನಂತರ ನಿಮ್ಗೆ ಇಲ್ಲಿ ಈ ತರ ಕನ್ಫರ್ಮೇಶನ್ ಬರುತ್ತೆ. ದ ಫಾಲೋಯಿಂಗ್ ಆರ್ ದ ಡೀಟೇಲ್ಸ್ ಸಬ್ಮಿಟೆಡ್ ಬೈ ಯು ಅಂತಿದೆ. ಯುವರ್ ನೇಮ್ ಆಸ್ ಇನ್ ಆಧಾರ್ ಅಲ್ಲಿರುವಂತೆ ಹೆಸರು ಬರುತ್ತೆ. ಅದೇ ರೀತಿ ನೇಮ್ ಆಸ್ ಇನ್ SATS ID ಪ್ರೊವೈಡೆಡ್ ಬೈ ಯು ಅಂತಿದೆ. ಸೊ ಎರಡೂ ಕೂಡ ಕರೆಕ್ಟ್ ಆಗಿ ಸೇಮ್ ಮ್ಯಾಚ್ ಆಗ್ಬೇಕು. ಮ್ಯಾಚ್ ಆಗ್ತಿದ್ರೆ ಇಲ್ಲಿ ಈ ಎರಡು ಹೆಸರು ಒಂದಕ್ಕೊಂದು ತಾಳೆ ಆಗುತ್ತಿದ್ದಲ್ಲಿ ಮುಂದುವರಿಯಿರಿ ಅಂತ ಇದೆ ಅಲ್ಲ, ಅಲ್ಲಿ ಎಸ್ ಅಂತ ಕೊಡ್ರಿ ಅಂತ ಕೇಳ್ತಾ ಇದೆ. ಸೊ ಇಲ್ಲಿ ಎಸ್ ಅಂತ ಕೊಡ್ರಿ. ಸೊ ಕೊಟ್ಟ ನಂತರ SATS ನ ಒಂದು ಡೇಟಾ ಎಲ್ಲ ಇಲ್ಲಿ ಫ್ಯಾಚ್ ಆಗಿರುತ್ತೆ. ವಿದ್ಯಾರ್ಥಿಯ ಸಂಪೂರ್ಣ ಮಾಹಿತಿ ಇಲ್ಲಿ ನಿಮಗೆ ಲಭ್ಯ ಆಗುತ್ತೆ. ಇದೆಲ್ಲ ಸರಿಯಾಗಿದ್ರೆ ನೀವು ಕೆಳಗೆ ಪ್ರದರ್ಶಿಸಲಾದ ಎಲ್ಲ ವಿವರಗಳು ಸರಿಯಾಗಿವೆ ಅಂತ ಇದೆ ಅಲ್ಲ, ಎಸ್ ಅಂತ ಕೊಡ್ರಿ. ಇಲ್ಲಿ ನಂತರ ಸೇವ್ ಅಂಡ್ ಪ್ರೊಸೀಡ್ ಕೊಡ್ರಿ. ಇಲ್ಲಿ ಸಕ್ಸಸ್ ಡೇಟಾ ಸೇವ್ಡ್ ಸಕ್ಸಸ್ಫುಲಿ ಅಂತ ಬಂತು, ಓಕೆ ಅಂತ ಕೊಡ್ರಿ. ನಂತರ ಪೋಷಕರ ಅನೈರ್ಮಲ್ಯ ವೃತ್ತಿಯ ವಿವರ ಅಂತ ಕೇಳ್ತಾ ಇದೆ. ಸೊ ಇದನ್ನ ನಿಮ್ಗೆ ಅಪ್ಲಿಕೇಬಲ್ ಇದ್ರೆ ಎಸ್ ಅಂತ ಕೊಡ್ರಿ, ಇಲ್ಲಾಂದ್ರೆ ನೋ ಅಂತ ಕೊಟ್ಟು ಇಲ್ಲಿ ಸೇವ್ ಅಂಡ್ ಪ್ರೊಸೀಡ್ ಅಂತ ಕೊಡಿ. ಸಕ್ಸಸ್ ಅಂತ ಬರುತ್ತೆ, ಓಕೆ ಅಂತ ಕೊಡ್ರಿ. ನಂತರ ಕಾಸ್ಟ್ ಅಂಡ್ ಇನ್ಕಮ್ ಡೀಟೇಲ್ಸ್ ಕೇಳುತ್ತೆ. ಡೂ ಯು ಹ್ಯಾವ್ ಕಾಸ್ಟ್ ಅಂಡ್ ಇನ್ಕಮ್ ಸರ್ಟಿಫಿಕೇಟ್ ಅಂತ ಕೇಳ್ತಾ ಇದೆ, ಎಸ್ ಅಂತ ಕೊಡ್ರಿ. ಇಲ್ಲಿ ಎಂಟರ್ ಸರ್ಟಿಫಿಕೇಟ್ಸ್ ಡೀಟೇಲ್ಸ್ ಅಂತ ಇದೆ. ರಿಲಿಜಿಯನ್ ಸೆಲೆಕ್ಟ್ ಮಾಡ್ಕೊಳ್ರಿ, ನಿಮ್ಮ ಒಂದು ಧರ್ಮವನ್ನ ಸೆಲೆಕ್ಟ್ ಮಾಡ್ಕೊಳ್ರಿ. ನಂತರ ಕಾಸ್ಟ್ ಅಂಡ್ ಇನ್ಕಮ್ ಸರ್ಟಿಫಿಕೇಟ್ ಅನ್ನ ಎಂಟರ್ ಮಾಡ್ರಿ. ಇಲ್ಲಿ ಸೇವ್ ಅಂಡ್ ಕನ್ಫರ್ಮ್ ಕೊಟ್ಟಾಗ ಈ ರೀತಿ ಬರುತ್ತೆ, ಪ್ಲೀಸ್ ಕನ್ಫರ್ಮ್ ಅಂತ. ಸೊ ನೆಕ್ಸ್ಟ್ ಇಲ್ಲಿ ಏನ್ ಮಾಡ್ಬೇಕು ನೀವು, ಎಸ್ ಅಂತ ಕೊಡ್ರಿ. ಇಲ್ಲಿ ಸೇವ್ ಕಾಸ್ಟ್ ಇನ್ಕಮ್ ಡೀಟೇಲ್ಸ್ ಸೇವ್ಡ್ ಸಕ್ಸಸ್ಫುಲಿ ಅಂತ ಬರುತ್ತೆ, ಓಕೆ ಅಂತ ಕೊಡ್ರಿ. ಇಲ್ಲಿ ನಂತರ ಸೇವ್ ಅಂಡ್ ಪ್ರೊಸೀಡ್. ಇನ್ನು ವಿಕಲಚೇತನರ ವಿವರಗಳಂತಿದಾವೆ, ನಿಮ್ಗೆ ಅಪ್ಲಿಕೇಬಲ್ ಇದ್ರೆ ಎಸ್ ಅಂತ ಕೊಡ್ರಿ, ಇಲ್ಲಾಂದ್ರೆ ನೋ ಅಂತ ಕೊಟ್ಟು ಇಲ್ಲಿ ಸೇವ್ ಅಂಡ್ ಪ್ರೊಸೀಡ್ ಅಂತ ಮಾಡಿ. ಸಕ್ಸಸ್ ಅಂತ ಬರುತ್ತೆ, ಓಕೆ ಅಂತ ಕೊಡ್ರಿ. ನೆಕ್ಸ್ಟ್
ಇಲ್ಲಿ ವೈಯಕ್ತಿಕ ವಿವರಗಳಂತ ಕಾಣಿಸ್ಕೊಳ್ಳುತ್ತೆ. ಇಲ್ಲಿ ಸ್ಟೂಡೆಂಟ್ ನೇಮು, ಮೇಲ್ ಫಿಮೇಲ್, ಫೋನ್ ನಂಬರು ಎಲ್ಲ ಅಡ್ರೆಸ್ ಎಲ್ಲ ಬಂದಿರುತ್ತೆ. ಸೊ ನಂತರ ನೀವು ಇಲ್ಲಿ ಏನ್ ಮಾಡ್ಬೇಕಪ್ಪ ಅಂದ್ರೆ ಎಸ್ ಆರ್ ನೋ ಅಂತ ಕೊಡಿ, ಸೇವ್ ಅಂಡ್ ಪ್ರೊಸೀಡ್ ಮಾಡಿ. ನಂತರ ಇಲ್ಲಿ ನೆಕ್ಸ್ಟ್ ಅಂತ ಕಾಣುತ್ತಲ್ಲ ಅದ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ರಿ. ಇಲ್ಲಿ ಎರಡನೇ ಸ್ಟೆಪ್ ಬಂತು. ಇಲ್ಲಿ ನೆಕ್ಸ್ಟ್ ಹಾಸ್ಟೆಲರ್ ಡೇ ಸ್ಕಾಲರ್ ಅಂತ ಕೇಳ್ತಾ ಇದೆ. ಸೊ ನೀವು ಡೇ ಸ್ಕಾಲರ್ ಅಂತ ಸೆಲೆಕ್ಟ್ ಮಾಡ್ಕೊಂಡು ಎಸ್ ಅಂತ ಕೊಟ್ಟ ನಂತರ ಇಲ್ಲಿ ನೆಕ್ಸ್ಟ್ ಬಟನ್ ಕಾಣ್ತಾ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ರಿ. ಇಲಾಖೆಯ ನಿರ್ದೇಶನದ ಪ್ರಕಾರ ನಿಮ್ಮ ಆಧಾರನ್ನು ಯಾವುದೇ ಬ್ಯಾಂಕ್ ಖಾತೆಗೆ ಸೀಡ್ ಮಾಡದ ಕಾರಣ ನಿಮ್ಮ ಅರ್ಜಿಯನ್ನು ಸಲ್ಲಿಸಲು ಅನುಮತಿಸಲಾಗುವುದಿಲ್ಲ. ನಿಮ್ಮ ಬ್ಯಾಂಕ್ ಭೇಟಿಗೆ ನೀಡಿ ಮತ್ತು ಬ್ಯಾಂಕ್ ಖಾತೆಗೆ ಆಧಾರ್ ಸೀಡ್ ಮತ್ತು NPCI ಮ್ಯಾಪಿಂಗ್ ಅನ್ನು ಪಡೆಯಿರಿ. ನಂತರ ವಿದ್ಯಾರ್ಥಿ ವೇತನಕ್ಕಾಗಿ ಅರ್ಜಿ ಸಲ್ಲಿಸತಕ್ಕದ್ದು ಅಂತ ಬರ್ತಾ ಇದೆ. ಸೊ ಓಕೆ ಅಂತ ಕೊಡ್ರಿ. ಇದು ಏನಪ್ಪಾ ಅಂತಂದ್ರೆ ನೀವು ಬ್ಯಾಂಕ್ ಖಾತೆಯನ್ನು ಮಾಡಿಸಿರ್ತೀರ. ಸೊ ಅಲ್ಲಿ ಯಾವುದೇ ರೀತಿಯಾಗಿ ಅಲ್ಲಿ NPCI ಮ್ಯಾಪಿಂಗ್ ಆಗ್ಲಿ ಆಧಾರ್ ಸೀಡಿಂಗ್ ಆಗ್ಲಿ ಮಾಡಿರೋದಿಲ್ಲ. ಸೊ ನೀವು ಅದನ್ನ ದಯವಿಟ್ಟು ಮಾಡಿಸ್ಕೊಂಡ್ರೆ ಮಾತ್ರ ನಿಮ್ಮ ಅರ್ಜಿ ಸಬ್ಮಿಟ್ ಆಗುತ್ತೆ ಮತ್ತು ಅದನ್ನ ಬ್ಯಾಂಕಿಗೆ ಹೋಗಿ ತಪ್ಪದೆ ನೀವು ಅಲ್ಲಿ ಆ ಮಾಹಿತಿಯನ್ನ ಮಾಡ್ಕೊಳ್ಬೇಕಾಗುತ್ತೆ. ಲಾಸ್ಟ್ ಫೈನಲ್ ಸಬ್ಮಿಟ್ ಈ ರೀತಿ ಬರುತ್ತೆ. ನಿಮ್ದು ಒಂದು ಅರ್ಜಿಯ ಒಂದು ಪ್ರಿವ್ಯೂ ಆಗುತ್ತೆ ಇಲ್ಲಿ. ಸೊ ನೀವು ಎಲ್ಲದನ್ನು ಚೆಕ್ ಮಾಡ್ಕೊಂಡ ನಂತರ ಇಲ್ಲಿ ಡಿಕ್ಲರೇಷನ್ ಮೇಲೆ ಇಲ್ಲಿ ಕ್ಲಿಕ್ ಮಾಡಿ ನಂತರ ಸೇವ್ ಡ್ರಾಫ್ಟ್ ಅಂತ ಕಾಣುತ್ತಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ರಿ. ಇಲ್ಲಿ ಸಕ್ಸಸ್ ಅಪ್ಲಿಕೇಶನ್ ಸೇವ್ಡ್ ಆಸ್ ಡ್ರಾಫ್ಟ್ ಸಕ್ಸಸ್ಫುಲಿ ಅಂತ ಬರುತ್ತೆ. ಅಂದ್ರೆ ನೀವು ಅಲ್ಲಿ NPCI ಮ್ಯಾಪಿಂಗು ಮತ್ತು ಆಧಾರ್ ಸೀಡಿಂಗ್ ಮಾಡಿದ್ಮೇಲೆ ಫೈನಲ್ ಸಬ್ಮಿಟ್ ಆಗುತ್ತೆ. ಸೊ ಯಾರಿಗೆಲ್ಲ ಈ ರೀತಿ ಬರುತ್ತೆ ನೀವು ದಯವಿಟ್ಟು NPCI ಮ್ಯಾಪಿಂಗು ಮತ್ತು ಆಧಾರ್ ಸೀಡ್ ಅನ್ನು ಕಡ್ಡಾಯವಾಗಿ ಮಾಡಿಸ್ಬೇಕಾಗತ್ತೆ. ಈ ರೀತಿಯಾಗಿ ನೀವು SSP ಪ್ರೀ ಮೆಟ್ರಿಕ್ ಸ್ಕಾಲರ್ಶಿಪ್ ಗೆ ಅರ್ಜಿಯನ್ನು ಸಲ್ಲಿಸುವ ಮಾಹಿತಿ ಆಗಿತ್ತು. ಇದರ ಒಂದು ಪ್ರಿಂಟ್ ಏನಾದ್ರು ಬೇಕು ಅಂದ್ರೆ ಇಲ್ಲಿ ಪ್ರಿಂಟ್ ಅಕ್ನಾಲಜ್ಮೆಂಟ್ ಅಂತ ಕಾಣುತ್ತಲ್ಲ. ಸೊ ಈ ಪ್ರಿಂಟ್ ಅಕ್ನಾಲಜ್ಮೆಂಟ್ ಲಿಂಕ್ ಮೇಲೆ ನೀವು ಕ್ಲಿಕ್ ಮಾಡಿ ಪ್ರಿಂಟ್ ಅನ್ನು ತೆಗೆದುಕೊಳ್ಳಬಹುದು. ನೆಕ್ಸ್ಟ್ ಸೊ ಈ ಮಾಹಿತಿ ನಿಮ್ಗೆ ಒಂದ್ ವೇಳೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ವಂದನೆಗಳು.